ಆಚೆ ಹೋದಾಗಿಂದ ನನಗೆ ಈ ತರ ಈ ತರ ತೋರಿಸ್ಬೇಕು ಅಂತ ಒಂದು ಆಸೆ ಇತ್ತು ಅವ್ರಿಗೆ. ಸೊ ನನಗೂ ಕುತೂಹಲ ಇತ್ತು, ನನ್ನನ್ನ ಇವ್ರು ಹೆಂಗ್ ತೋರಿಸ್ತಾರೆ ಅಂತ. ನನ್ ಆಸ್ ಅನ್ ಆಕ್ಟರ್ ನಮಗೊಂದು ರೀತಿಯಾದ ಒಂದು ಕ್ಯಾರೆಕ್ಟರ್ ನಾವು ಇಮ್ಯಾಜಿನ್ ಮಾಡ್ಕೊಂಡಿರ್ತೀವಿ. ಒಂದು ಮಾಸ್ ಸಿನಿಮಾ ಮಾಡಿದ್ರೆ ನಾನು ಈ ತರ ಮಾಡ್ತೀನಿ, ಇಲ್ಲ ಆ ತರ ಮಾಡ್ತೀನಿ ಅಂತ. ಬಟ್ ಒಬ್ಬ ಡೈರೆಕ್ಟರ್ಗೆ ಅದು ಕಂಪ್ಲೀಟ್ಲಿ ಚೇಂಜ್ ಆಗಿರ್ಬೋದು ತಲೆಯಲ್ಲಿ. ಸೊ ಅವರು ಬೇರೆ ರೀತಿಯಲ್ಲೇ ನೋಡಿರ್ತಾರೆ. ಸೊ ನನಗೆ ತುಂಬಾ ಕುತೂಹಲ ಇತ್ತು. ಅಂಡ್ ಡೈರೆಕ್ಟರ್ ಥ್ಯಾಂಕ್ ಯು ಸೋ ಮಚ್, ತುಂಬಾ ಚೆನ್ನಾಗಿ ತೋರಿಸಿದೀರ. ನನಗೇನ ಕಾನ್ಫಿಡೆನ್ಸ್ ಬರ್ತಾ ಇದೆ, ಅಪ್ಪ ಇವಾಗ ಮಾಡ್ಬೋದು ನಾನು ಸಿನಿಮಾ ಅಂತ. ಸೊ ಥ್ಯಾಂಕ್ ಯು. ಅಂಡ್ ನಮ್ಮ ಇಡೀ ತಂಡ, ನಮ್ಮ ಸ್ಕೇಟಿಂಗ್ ಕೃಷ್ಣ, DOP ಅವರು, ಸನೋಮೂತನಲ್ಲಿ ಎಲ್ಲರೂ ನೋಡಿದೀರ, ಎಲ್ಲರೂ ತುಂಬಾ ಪ್ರೇಸ್ ಮಾಡಿದೀರ ಅವ್ರ ಕೆಲಸನ. ಈ ಸಿನಿಮಾ ಅಲ್ಲಿ ಮೋಸ್ಟ್ಲಿ ಅವ್ರ ಕೆಲಸ ಇನ್ನ ಡಬಲ್ ಕಷ್ಟ ಇರುತ್ತೆ. ಸೊ ಆಲ್ ದ ಬೆಸ್ಟ್ ಕೃಷ್ಣಣ್ಣ. ಅಂಡ್ ನಮ್ಮ ಎಡಿಟರ್ ಶ್ರೀನಿವಾಸ್ ಸರ್, ಅವ್ರ ಸಿನಿಮಾಗಳು ನಾನೆಲ್ಲ ನೋಡಿದ್ದೀನಿ. ಸೊ ಅವ್ರ ಜೊತೆ ನಾನು ಕೆಲಸ ಮಾಡ್ತಿರೋದು ನನಗೆ ತುಂಬಾ ಖುಷಿ ಕೊಡ್ತದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ MGR ಅಗೇನ್, ನನಗೆ ಪ್ರಣಾಮ್ ದೇವರಾಜ ಹೊಸ ಅಧ್ಯಾಯ ಶುರುವಾಗ್ತದೆ ಅಂತ ನಾನು ಹೇಳಬಲ್ಲೆ, ತುಂಬಾ ಕಾನ್ಫಿಡೆಂಟ್ ಆಗಿ ಹೇಳಬಲ್ಲೆ. ನಾನು ಇಷ್ಟು ವರ್ಷ ನನಗೆ ಸಿಕ್ಕಿರೋ ಪಾತ್ರಗಳು, ನಾನು ಮಾಡಿರೋ ಸಿನಿಮಾ, ಬರೀ ಕತೆ ಕೇಳಿದಾಗ್ಲೂ ನನಗೆ ಬರೀ ಲವ್ ಸ್ಟೋರೀಸ್ ಬರ್ತಾ ಇತ್ತು, ಅಥವಾ ಮುದ್ದಾದ ಹುಡುಗನ ಪಾತ್ರ ಬರ್ತಾ ಇತ್ತು. ಆದ್ರೆ ಆಮೇಲೆ ನಾವು ಒಪ್ಕೊಂಡಿದ್ದ ಸಿನಿಮಾನು ಹಂಗೆ ಇತ್ತು, ಸನ್ ಆಫ್ ಮುತನ ಆಗ್ಲಿ, ನನ್ನ ಫಸ್ಟ್ ಸಿನಿಮಾ ಕುಮಾರ್ 21 ಆಗ್ಲಿ. ಸೊ ಎಲ್ಲ ಅದೇ ರೀತಿಯಲ್ಲಿ ಬರ್ತಾ ಇತ್ತು. ನನಗೂ ಎಲ್ಲೋ ನಾನು ಕುಮಾರ್ 21 ಟೈಮಲ್ಲಿ ನನಗೆ ಈ ತರ, ಅಫ್ಕೋರ್ಸ್ ನಾನು ತುಂಬಾ ಚಿಕ್ಕವನಾಗಿದೆ, ಈ ತರ ಸಿನಿಮಾ ಮಾಡಕ್ ಆಗ್ತಿರ್ಲಿಲ್ಲ. ಬಟ್ ಅಟ್ಲೀಸ್ಟ್ ಏನಾದ್ರು ಅಣ್ಣ ಸಿಕ್ಸರ್ ಮಾಡಿದಾಗ ಹೆಂಗಿತ್ತು, ಸಿಕ್ಸರ್ ಅಲ್ಲಿ ಎಲ್ಲ ಇತ್ತು. ಸೊ ಆ ತರ ಒಂದು ಸಿನಿಮಾ ಮಾಡೋಣ ಅಂತ ನನಗೆ ತುಂಬಾ ಆಸೆ ಇತ್ತು. ಬಟ್ ಅದಾಗ್ಲಿಲ್ಲ. ಇದರಲ್ಲಿ ಈ ಕ್ಯಾರೆಕ್ಟರು, ಈ ಲುಕ್ ಇವಾಗ ನಿಮಗೆ ಬರೀ ಮಾಸ್ ಕಾಣಿಸ್ತಾ ಇದೆ. ಬಟ್ ಈ ಸಿನಿಮಾಲಿ ಹೀರೋ ಮಜಾನೂ ಮಾಡ್ತಾನೆ, ಲವ್ವು ಮಾಡ್ತಾನೆ, ಜಗಳನೂ ಮಾಡ್ತಾನೆ, ಎಲ್ಲ ಮಾಡ್ತಾನೆ. ಅವನೇ ನಗಿಸ್ತಾನೆ ಆಡಿಯನ್ಸ್ನ, ಅವನೇ ಅಳಿಸ್ತಾನೆ, ಅವನೇ ಕೋಪ ಬರೆಸ್ತಾನೆ. ಸೊ ಆ ಥರ ಒಂದು ಕ್ಯಾರೆಕ್ಟರು ನಮ್ಮ ಡೈರೆಕ್ಟರ್ ಕೊಟ್ಟಿದ್ದಾರೆ ನನಗೆ. ಸೊ ನನಗೆ ನೀವು ರೆಸ್ಪಾನ್ಸಿಬಿಲಿಟಿ ಅಂತ ಕೇಳಿದ್ರಲ್ಲ, ಹೌದು, ಇಟ್ಸ್ ಡಬಲ್ ರೆಸ್ಪಾನ್ಸಿಬಿಲಿಟಿ ಈಗ ನನಗೆ. ಸೊ ತುಂಬಾ ತುಂಬಾ ಖುಷಿ ಇದೆ ನನಗೆ ಈ ತರ ಒಂದು ಸಬ್ಜೆಕ್ಟ್ ಸಿಕ್ಕಿರೋದು. ನನಗೆ ಈ ಸಬ್ಜೆಕ್ಟ್ ಸಿಕ್ಕಿರೋದು ಇಸ್ ದ ಬೆಸ್ಟ್ ಬರ್ಡೇ ಗಿಫ್ಟ್ ಅಂತ ಹೇಳ್ಬೋದು ನನಗೆ.